ಎಲ್ಲರಿಗೂ ನಮಸ್ಕಾರ. ಮೃಗಾಲಯದಲ್ಲಿ ಒಂದು ದಿನ. ತರಗತಿ 3ನೇ ತರಗತಿ. ವಿಷಯ ಕನ್ನಡ. ಭಾಗ 1, ಪಾಠ 10. ಮಕ್ಕಳೇ, ಇಲ್ಲಿ ನೋಡಿ, ಒಂದು ಚಿತ್ರಣವನ್ನು ನೋಡ್ತಾ ಇದ್ದೀವಿ. ಈ ಚಿತ್ರದಲ್ಲಿ ಪ್ರಾಣಿಗಳನ್ನು ನೋಡ್ತಾ ಇದ್ದೇವೆ ಅಲ್ವಾ? ಜಿರಾಫೆ, ಆನೆಗಳು, ಸಿಂಹ, ಚಿಂಪಾಂಜಿ, ಹುಲಿ, ಇನ್ನು ಹಲವಾರು ಪ್ರಾಣಿಗಳನ್ನು ಒಂದೇ ಸ್ಥಳದಲ್ಲಿ ನಾವು ನೋಡಬಹುದು. ಪಕ್ಷಿಗಳನ್ನು ಸಹ, ವಿವಿಧ ರೀತಿಯ ಪಕ್ಷಿಗಳನ್ನು ಸಹ ನಾವು ಒಂದೇ ಜಾಗದಲ್ಲಿ ನೋಡುವ ಒಂದು ಸ್ಥಳಕ್ಕೆ ನಾವು ಮೃಗಾಲಯ ಅಂತ ಕರಿತೀವಿ. ಮಕ್ಕಳೇ, ಮೃಗಾಲಯ ಅಂದರೆ ಹಲವಾರು ಪ್ರಾಣಿಗಳು ಮತ್ತು ವಿವಿಧ ರೀತಿಯ ಪಕ್ಷಿಗಳನ್ನು ಒಂದೇ ಜಾಗದಲ್ಲಿ ನೋಡುವ ಸ್ಥಳಕ್ಕೆ ನಾವು ಮೃಗಾಲಯ ಅಂತ ಕರಿತೀವಿ. ಮೃಗಾಲಯದಲ್ಲಿ ಒಂದು ದಿನ. ಅಂದು ಮಕ್ಕಳಿಗೆಲ್ಲರಿಗೂ ಸಂತಸವೇ ಸಂತಸ. ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಮೃಗಾಲಯಕ್ಕೆ ಹೊರಟಿದ್ದಾರೆ. ಮಕ್ಕಳೇ, ಶಾಲೆಗಳಲ್ಲಿ ಒಂದು ದಿವಸ ಮಟ್ಟಕ್ಕೆ ಒಂದು ಹೊರ ಸಂಚಾರವನ್ನು ಹಮ್ಮಿಕೊಳ್ತಾರೆ. ಹಾಗೆಯೇ ಸಹ ಈ ಪಾಠದಲ್ಲೂ ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸೇರಿ ಒಂದು ದಿನ ಮಟ್ಟಿಗೆ ಮೃಗಾಲಯಕ್ಕೆ ಹೊರಟಿದ್ದಾರೆ. ಯಾರ್ಯಾರು ಮೃಗಾಲಯಕ್ಕೆ ಹೊರಟಿದ್ದಾರೆ? ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮೃಗಾಲಯಕ್ಕೆ ಹೊರಟಿದ್ದಾರೆ. ಆದ್ದರಿಂದ ಎಲ್ಲ ಮಕ್ಕಳಲ್ಲಿ ಸಂತಸವೇ ಸಂತಸ, ಅಂದರೆ ತುಂಬ ಖುಷಿಯಿಂದ ಇದ್ದಾರೆ. ಆಗ ಶಿಕ್ಷಕಿ, ಮಕ್ಕಳೇ, ನಡೆಯುವಾಗ ಪಾದಾಚಾರಿಗಳ ರಸ್ತೆಯಲ್ಲಿಯೇ ನಡೆಯಿರಿ. ಮೊದಲು ಸೂಚನಾ ಫಲಕಗಳು ಹಾಗೂ ಭಿತ್ತಿಪತ್ರಗಳ ಕಡೆಗೆ ಲಕ್ಷ್ಯ ಹರಿಸಿ. ಒಬ್ಬ ಶಿಕ್ಷಕಿ ಮಕ್ಕಳಿಗೆ ಒಂದು ಸೂಚನೆಗಳನ್ನು ಕೊಡ್ತಿದ್ದಾರೆ. ಯಾವ ಸೂಚನೆಗಳು ಅಂದರೆ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿ ಹೇಳ್ತಾ ಇದ್ದಾರೆ. ಮಕ್ಕಳೇ, ಅಂದರೆ ವಿದ್ಯಾರ್ಥಿಗಳೇ, ನೀವು ನಡಿಬೇಕಾದರೆ ಪಾದಾಚಾರಿಗಳ ರಸ್ತೆಯಲ್ಲಿಯೇ ನಡಿಬೇಕು. ನೋಡಿ, ಏಕೆಂದರೆ ರಸ್ತೆಯ ಅಗಲ ಸಹ ನಾವು ಹೋಗಬಾರದು. ಏಕೆಂದರೆ ವಾಹನಗಳು ಬರ್ತಾ ಇರುತ್ತೆ, ಜೊತೆಗೆ ಬೇರೆಯವರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ನಿರ್ದಿಷ್ಟ ಜಾಗವನ್ನು ಪಾದಾಚಾರಿಗಳಿಗೆ ಇಟ್ಟಿರ್ತಾರೆ. ಆ ಜಾಗದಲ್ಲಿಯೇ ನಾವು ಹೋಗಬೇಕು. ಆ ಜಾಗದಲ್ಲಿಯೇ ನಾವು ನಡೆಯಬೇಕು. ಜೊತೆಗೆ ನಾವು ಮೊದಲು ಮೃಗಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನನ್ನು ಗಮನ ಹರಿಸಬೇಕು ಅಂತ ಹೇಳಿದ್ರೆ, ಸೂಚನಾ ಫಲಕಗಳನ್ನು ನೋಡಬೇಕು. ಜೊತೆಗೆ ಭಿತ್ತಿ ಪತ್ರಗಳ ಕಡೆಗೆ ನಮ್ಮ ಲಕ್ಷ್ಯ ಇರಬೇಕು. ಲಕ್ಷ್ಯ ಅಂತ ಹೇಳಿದ್ರೆ ಗಮನ. ಏನೇನು ಆ ಸೂಚನಾ ಫಲಕಗಳನ್ನು ನೋಡಿದಾಗ ಯಾವ ಕಡೆ ಯಾವ ಜಾಗ ಇದೆ, ಯಾವ ಕಡೆ ಯಾವ ಪ್ರಾಣಿಗಳು ಇದ್ದಾವೆ, ಮತ್ತು ಅಲ್ಲಿ ಇರುವಂತಹ ಭಿತ್ತಿಪತ್ರಗಳ ಆ ಸ್ಥಳದ ಬಗ್ಗೆ ಏನು ವಿವರಣೆಯನ್ನು ಕೊಟ್ಟಿದ್ದಾರೆ, ಅವುಗಳ ಬಗ್ಗೆ ನಮಗೆ ಗಮನ ಇರಬೇಕು, ಲಕ್ಷ್ಯ ಇರಬೇಕು ಅಂತ ಶಿಕ್ಷಕಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುತ್ತಿದ್ದಾರೆ ಅಲ್ವಾ ಮಕ್ಕಳೇ? ನೋಡಿ, ಶಿಕ್ಷಕಿ ಮತ್ತು ವಿದ್ಯಾರ್ಥಿಗಳು, ಇದು ಪಾದಾಚಾರಿಗಳ ಜೀಬ್ರಾ ಕ್ರಾಸ್ ಇದೆಯಲ್ಲ, ಅದು ಪಾದಾಚಾರಿಗಳ ರಸ್ತೆ. ಇಲ್ಲಿ ಮಾತ್ರ ನಾವು
ರಸ್ತೆಯನ್ನು ದಾಟಬೇಕು. ನೀವು ಸಹ ರಸ್ತೆಯನ್ನು ದಾಟುವಾಗ ಪಾದಾಚಾರಿಯ ರಸ್ತೆಯಲ್ಲಿಯೇ ನೀವು ದಾಟಬೇಕು. ಆಗ ಲತಾ, ಗುರುಗಳೇ, ಸೂಚನಾ ಫಲಕಗಳೆಂದರೇನು? ನೋಡಿ, ಒಬ್ಬ ವಿದ್ಯಾರ್ಥಿ ಕೇಳುತ್ತಿದ್ದಾಳೆ. ಗುರುಗಳೇ, ಸೂಚನಾ ಫಲಕಗಳೆಂದರೇನು? ಆಗ ಶಿಕ್ಷಕಿ ಹೇಳ್ತಾರೆ, ಮಕ್ಕಳೇ, ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು. ಮಕ್ಕಳೇ, ಅರ್ಥ ಆಯ್ತಾ? ಶಿಕ್ಷಕಿ ಹೇಳ್ತಿದ್ದಾರೆ, ಯಾವುದೇ ಸೂಚನೆಗಳನ್ನು, ಸೂಚನೆ ಅಂದರೆ ನೀವು ಬಲಗಡೆ ಹೋಗಿ ಎಡಕ್ಕೆ ತಿರುಗಿ, ಎಡಗಡೆ ಹೋಗಿ ಬಲಕ್ಕೆ ತಿರುಗಿ, ಅಲ್ಲಿ ನೀವು ಕೇಳಿದಂತಹ ಪ್ರಾಣಿ ಇದೆ, ಆ ಜಾಗದಲ್ಲಿದೆ, ಪಕ್ಷಿಗಳಿದೆ, ಈ ಥರ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು. ನೋಡಿ ಮಕ್ಕಳೇ, ಇಲ್ಲಿ ಒಂದು ಸೂಚನಾ ಫಲಕಗಳನ್ನು ನೋಡಬಹುದು. ಅಲ್ಲಿ ಆರೋ ಮಾರ್ಕನ್ನು ಹಾಕಿರ್ತಾರೆ, ಯಾವ್ಯಾವ ಕಡೆ ಯಾವ ಯಾವ ಜಾಗಗಳು ಬರುತ್ತವೆ ಅಂತ. ಈಗ ಉದಾಹರಣೆ, ನಾವು ಬೆಂಗಳೂರಿಗೆ ಹೋದಾಗ ಅಲ್ಲಿ ಸೂಚನೆ ಫಲಕಗಳನ್ನು ಹಾಕಿರ್ತಾರೆ. ಈ ಕಡೆ ಹೋದರೆ ಮಾರ್ಕೆಟು, ಈ ಕಡೆ ಹೋದರೆ ಜಯನಗರ, ಈ ಕಡೆ ಹೋದರೆ ಬಸವನಗುಡಿ, ಈ ಥರ ಎಲ್ಲ ಒಂದು ಸೂಚನಾ ಫಲಕಗಳನ್ನು ಹಾಕಿರ್ತಾರಲ್ವ, ಅವುಗಳೇ ಸೂಚನಾ ಫಲಕಗಳು. ಆಗ ನವ್ಯ, ಆದರ್ಶ, ಶಾಲಾ ಮಕ್ಕಳು ಅಲ್ಲಿ ರಸ್ತೆ ದಾಟುವುದರಿಂದ ಚಾಲಕರು ವಾಹನಗಳನ್ನು ಎಚ್ಚರಿಕೆಯಿಂದ ಚಲಾಯಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಫಲಕವನ್ನು ಹಾಕಿದೆ ಅಲ್ಲವೇ ಗುರುಗಳೇ? ಅದರಲ್ಲಿ ಒಬ್ಬ ವಿದ್ಯಾರ್ಥಿನಿ, ಅಂದರೆ ನವ್ಯ ಎಂಬ ವಿದ್ಯಾರ್ಥಿನಿ ಒಬ್ಬ ಗೆಳೆಯನಿಗೆ ಕೇಳ್ತಿದ್ದಾಳೆ. ಆ ಗೆಳೆಯನ ಹೆಸರು ಆದರ್ಶ. ಹಾಗೆ ಹೇಳ್ತಿದ್ದೆ, ಆದರ್ಶ, ಶಾಲಾ ಮಕ್ಕಳು ಅಂದರೆ ನಮ್ಮಂತಹ ವಿದ್ಯಾರ್ಥಿಗಳು ರಸ್ತೆ ದಾಟುವುದರಿಂದ ಚಾಲಕರು ವಾಹನಗಳನ್ನು ಎಚ್ಚರಿಕೆಯಿಂದ ಚಲಾಯಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಫಲಕವನ್ನು ಹಾಕಿದೆ. ಇಲ್ಲಿ ನೋಡಿ, ಇದು ಶಾಲೆಯ ಒಂದು ಆವರಣ. ಇಲ್ಲಿ ವಾಹನಗಳು ಎಚ್ಚರಿಕೆಯಿಂದ ಓಡಿಸಬೇಕು ಎಂಬ ಒಂದು ಸೂಚನಾ ಫಲಕವನ್ನು ಹಾಕಿರ್ತಾರೆ ರಸ್ತೆ ಪಕ್ಕದಲ್ಲಿರುವ ಶಾಲೆಗಳ ಒಂದು ಬಳಿಯಲ್ಲಿ. ಅಂತಹ ಜಾಗಗಳಲ್ಲಿ ನಾವು ಸೂಚನಾ ಫಲಕಗಳನ್ನು ನೋಡಬಹುದು. ಆಗ ನವೇ ಕೇಳ್ತಾಳೆ, ಅಲ್ಲವೇ ಗುರುಗಳೇ ಅಂತ ಅವರ ಗುರುಗಳನ್ನು ಕೇಳ್ತಾಳೆ. ಆಗ ಶಿಕ್ಷಕ, ಹೌದು ನವ್ಯ, ನೀನು ಹೇಳಿದ್ದು ನಿಜ. ಆಗ ಒಬ್ಬ ಮೇಷ್ಟ್ರು ಹೇಳ್ತಾರೆ, ಹೌದು ನವ್ಯ, ನೀನು ಹೇಳಿದ್ದು ನಿಜ. ಅಲ್ಲಿ ಶಾಲಾ ಒಂದು ಆವರಣ ಇದ್ದಿದ್ದರಿಂದ ಶಾಲಾ ಮಕ್ಕಳು ರಸ್ತೆಯನ್ನು ದಾಟುವುದರಿಂದ ಆ ಸೂಚನಾ ಫಲಕವನ್ನು ಅಲ್ಲಿ ಹಾಕಿದ್ದಾರೆ ಎಂದು ಒಬ್ಬ ಶಿಕ್ಷಕ ನವ್ಯನಿಗೆ ಹೇಳ್ತಾರೆ. ನೀನು ಹೇಳಿದ್ದು ನಿಜ. ನಿಜ ಅಂದರೆ ಸತ್ಯ ಅಂತ. ರಮ್ಯಾ, ಪಲ್ಸ್ ಪೋಲಿಯೋದ ಭಿತ್ತಿಪತ್ರವನ್ನು ತೋರಿಸುತ್ತಾ, ಮಕ್ಕಳೇ, ಹುಟ್ಟಿದ ತಕ್ಷಣದಿಂದ 5 ವರ್ಷದವರೆಗೂ ಪ್ರತಿಯೊಂದು ಮಗುವಿಗೂ ವರ್ಷಕ್ಕೊಮ್ಮೆ ಪಲ್ಸ್ ಪೋಲಿಯೋವನ್ನು ಹಾಕ್ತಾರೆ. ಆಗ ಒಂದಿಷ್ಟು ಪತ್ರಗಳನ್ನು ಪ್ರಿಂಟ್ ಮಾಡಿ ಅಲ್ಲಲ್ಲಿ ಅಂಟಿಸಿರ್ತಾರೆ, ಗೋಡೆಗಳ ಮೇಲೆ, ಕಾಂಪೌಂಡುಗಳ ಮೇಲೆ ಹಾಕಿದಾಗ ಆ ಒಂದು ಪಲ್ಸ್ ಪೋಲಿಯೋದ ಒಂದು ಭಿತ್ತಿಪತ್ರವನ್ನು ನೋಡಿ ತೋರಿಸುತ್ತಾ ರಮ್ಯಾ ಹೇಳ್ತಾಳೆ, ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಮೇಲೆ ಅಂಟಿಸಿರುವುದು ಸೂಚನಾ ಫಲಕವೇ ಟೀಚರ್? ನೋಡಿ, ಹಾಗೆ ಕೇಳ್ತಾಳೆ. ಟೀಚರ್ ಅಲ್ಲಿ ಅಂಟಿಸಿದ್ದಾರಲ್ಲ, ಒಂದು ಹಾಳೆಯ ಎಲ್ಲಿ ಬರೆದು ಅಲ್ಲಿ ಅಂಟಿಸಿದ್ದಾರಲ್ಲ, ಅದು ಸೂಚನಾ ಫಲಕವೇ ಅಂತ ರಮ್ಯಾ ಕೇಳಿದಾಗ ಆಗ ಶಿಕ್ಷಕಿ ಹೇಳ್ತಾರೆ, ಅಲ್ಲ ರಮ್ಯಾ, ಅದು ಭಿತ್ತಿ ಪತ್ರ. ರಮ್ಯಾ, ಅದು ಸೂಚನಾ ಫಲಕ ಅಂತ ಕರೆಸ್ಕೊಳ್ಳೋದಿಲ್ಲ, ಅದನ್ನು ನಾವು
ಭಿತ್ತಿಪತ್ರ ಎಂದು ಕರೆಯುತ್ತೇವೆ. ಜಾಹ್ನವಿ ಕೇಳ್ತಾಳೆ, ಭಿತ್ತಿಪತ್ರ ಹಾಗಂದರೇನು ಟೀಚರ್? ನೋಡಿ, ಆಗ ಆ ಮಕ್ಕಳಲ್ಲಿ ಗೊಂದಲ ಉಂಟಾಗತ್ತೆ. ಏನು ಸೂಚನಾ ಫಲಕ ಅಂದರೆ ಏನು, ಭಿತ್ತಿಪತ್ರ ಅಂದರೆ ಏನು ಅಂತ ಗೊಂದಲ ಉಂಟಾದಾಗ ಜಾಹ್ನವಿ ಎಂಬ ವಿದ್ಯಾರ್ಥಿನಿ ಒಂದು ಟೀಚರ್ಗೆ ಕೇಳ್ತಾರೆ, ಏನು ಅಂದರೆ ಭಿತ್ತಿಪತ್ರ ಹಾಗಂದರೇನು ಟೀಚರ್ ಅಂತ ಹೇಳಿದಾಗ ಆಗ ಶಿಕ್ಷಕಿ ಹೇಳ್ತಾರೆ, ಮಕ್ಕಳೇ ಇಲ್ಲಿ ಕೇಳಿ, ಭಿತ್ತಿ ಅಂದರೆ ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿ ಪತ್ರಗಳು. ಮಕ್ಕಳೇ ಅರ್ಥ ಆಯ್ತಾ? ಭಿತ್ತಿಪತ್ರ ಅಂತ ಹೇಳಿದ್ರೆ ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿ ಪತ್ರಗಳು ಎಂದರ್ಥ. ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಸಂದೇಶವನ್ನು ಬರೆದು ಇಲ್ಲಿ ಅಂಟಿಸಿದ್ದಾರೆ. ಇದು ಶಾಲೆಗಳಲ್ಲಿ ಅಂಟಿಸಿರುವಂಥದ್ದು. ಇವುಗಳನ್ನು ನಾವು ಭಿತ್ತಿಪತ್ರಗಳು ಅಂತ ಕರಿತೀವಿ. ಎಲ್ಲಿ ಗೋಡೆಗೆ ಅಂಟಿಸಿರ್ತವೋ ಅವೆಲ್ಲವೂ ಸಹ ಭಿತ್ತಿಪತ್ರಗಳು. ಸೂಚನಾ ಫಲಕಗಳ ಅಂತ ಹೇಳಿದ್ರೆ ಯಾವ ಯಾವ ಕಡೆ ಮಾರ್ಗಗಳನ್ನು ಸೂಚಿಸುತ್ತವೋ ಅವುಗಳು ಸೂಚನಾ ಫಲಕಗಳು. ಅರ್ಥ ಆಯ್ತಾ ಮಕ್ಕಳೇ? ಭಿತ್ತಿಪತ್ರಗೂ ಮತ್ತು ಸೂಚನಾ ಫಲಕಗಳಿಗೂ ವ್ಯತ್ಯಾಸ. ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ. ಅಲ್ಲದೆ ಕೆಲವೊಂದು ಭಿತ್ತಿಪತ್ರಗಳು ಚಿತ್ರದೊಂದಿಗೆ ಕೂಡ ಇರುತ್ತವೆ. ನೋಡಿ, ನಾವು ಭಿತ್ತಿಪತ್ರಗಳನ್ನು ನೋಡಿದಾಗ ಇವು ದೊಡ್ಡದಾಗಿರುತ್ತೆ. ಈಗ ಪಲ್ಸ್ ಪೋಲಿಯೋ ಅಂತ ಹೇಳಿದಾಗ ಇದು ಎಲ್ಲರ ಕಣ್ಣಿಗೆ ಕಾಣಿಸಬೇಕು, ಎಲ್ಲರನ್ನ ಗಮನ ಸೆಳೆಯಬೇಕು. ಆದ್ದರಿಂದ ಕೆಲವೊಂದು ಸಂದೇಶವನ್ನು ಸ್ಪಷ್ಟವಾಗಿ ಮತ್ತು ಆಕರ್ಷಕವಾಗಿ ನಮಗೆ ತಿಳಿಸುತ್ತದೆ. ಆ ಭಿತ್ತಿಪತ್ರಗಳು ನೋಡಿದಾಗ ನಮಗೆ ಓದಬೇಕು ಅನಿಸುತ್ತೆ, ಅದರಿಂದ ತಿಳ್ಕೋಬೇಕು ಅನಿಸುತ್ತೆ, ಜೊತೆಗೆ ಅದನ್ನು ಬೇರೆಯವರಿಗೆ ತಿಳಿಸಬೇಕು ಅನ್ನೋ ಒಂದು ಮನಸ್ಸು ಬರುತ್ತೆ. ಯಾವಾಗ ಅಂತ ಹೇಳಿದ್ರೆ ಆ ಭಿತ್ತಿಪತ್ರಗಳನ್ನು ಓದಿದಾಗ, ಅವರ ಸ್ಪಷ್ಟವಾದ ಅಕ್ಷರಗಳನ್ನು ನೋಡಿದಾಗ ಮತ್ತು ಅದು ಓದಿ ನಮ್ಮ ಮನಸ್ಸಿನಲ್ಲಿ ಕೂತಾಗ ನಾವು ಬೇರೆಯವರಿಗೆ ತಿಳಿಸುವುದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದೆ ಕೆಲವೊಂದು ಭಿತ್ತಿಪತ್ರಗಳು ಚಿತ್ರದೊಂದಿಗೂ ಸಹ ಇರುತ್ತವೆ. ಕೆಲವೊಂದು ಚಿತ್ರಗಳನ್ನು ನೋಡಿ, ಮರಗಳನ್ನು ಕಡಿಯಬಾರದು, ಅದು ಗೋಡೆ ಮೇಲೆ ಅಂಟಿಸಿರ್ತಾರೆ. ಇವುಗಳನ್ನು ನೋಡಿದಾಗ ನಾವು ಅದನ್ನು ಓದಿದಾಗ ಅದರ ಒಂದು ಸರಿ ತಪ್ಪುಗಳು, ಮರವನ್ನು ಕಡಿಯೋದ್ರಿಂದ ಆಗುವಂತಹ ಅನುಕೂಲಗಳು ಅನಾನುಕೂಲಗಳನ್ನು ನೋಡಿದಾಗ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತಿಳಿದಾಗ ನಾವು ಬೇರೆಯವರಿಗೆ ತಿಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇವುಗಳ ಬಗ್ಗೆ ನಾವು ಗೋಡೆಗಳ ಮೇಲೆ ಓದಿದಾಗ ಅದು ನೇರವಾಗಿ ನಮ್ಮ ಮನಸ್ಸಿಗೆ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ಇನ್ನು ಈ ಭಾಗಕ್ಕೆ ಸಂಬಂಧಪಟ್ಟಂತಹ ಪದಗಳ ಅರ್ಥ: ಲಕ್ಷ್ಯ ಅಂದರೆ ಗಮನ, ನವ್ಯ ಅಂದರೆ ಹೊಸದು. ನವ್ಯ ಅಂದರೆ ಹೆಸರು ಆಗುತ್ತೆ, ಆದರೆ ಅರ್ಥ ಹೊಸದು. ಭಿತ್ತಿ ಅಂತ ಹೇಳಿದ್ರೆ ಗೋಡೆ. ಇನ್ನು ಮುಖ್ಯಾಂಶಗಳು: ಪಾಠದ ಹೆಸರು, ಪಾಠದ ವಿವರಣೆ, ಪದಗಳ ಅರ್ಥ, ಇವುಗಳ ಬಗ್ಗೆ ಈ ಭಾಗದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಅಲ್ವಾ ಮಕ್ಕಳೇ? ಇನ್ನು ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1: ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಎಲ್ಲಿಗೆ ಹೊರಟಿದ್ದರು? ಪ್ರಶ್ನೆ 2: ಸೂಚನಾ ಫಲಕಗಳೆಂದರೇನು? ಪ್ರಶ್ನೆ 3: ಭಿತ್ತಿ ಪದದ ಅರ್ಥವೇನು? ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು.